ಎಲ್ಲರಿಗೂ ನಮಸ್ಕಾರ. ಸನಾತನಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪಾನಿಪುರಿಗೆ ಸಿಹಿ ಚಟ್ನಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀವಿ. ಮೊದಲು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿರಬೇಕು. ಅದನ್ನು ಹುಣಸೆಹಣ್ಣು ನೀರನ್ನ ಒಂದು ಅಚ್ಚು ಬೆಲ್ಲಕ್ಕೆ ಸೇರಿಸಿ ಅದನ್ನು ಕುದಿಯೋಕ್ಕೆ ಇಡಬೇಕು. ಒಂದು 20 ನಿಮಿಷಗಳ ಕಾಲ ಕುದ್ರೆ ಅದು ಗಟ್ಟಿಯಾಗಿ ಚಟ್ನಿ ರೆಡಿಯಾಗತ್ತೆ. ಒಂದು ಮಿಕ್ಸಿ ಜಾರು ತಗೊಂಡು 1 ಇಡೀ ಕೊತ್ತಂಬರಿ ಸೊಪ್ಪು, ಒಂದು 10 ಹಸಿಮೆಣಸಿನಕಾಯಿ, ಒಂದು 2 ಇಂಚಷ್ಟು ಶುಂಠಿ, 1 ಸ್ಪೂನಷ್ಟು ಹುರಿಗಡಲೆ, 1 ಇಡಿಯಷ್ಟು ಪುದೀನ ಸೊಪ್ಪು, 1 ಸ್ಪೂನ್ ಉಪ್ಪು. ಇದೆಲ್ಲ ಸೇರಿಸಿ ಇದನ್ನು ಡ್ರೈ ಆಗಿ ಒಂದ್ಸತಿ ಮಿಕ್ಸಿ ಮಾಡಬೇಕು. ಬೇಕಿದ್ದರೆ 1 ಸ್ಪೂನಷ್ಟು ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡಿದ್ರೆ ಪುದೀನ ಚಟ್ನಿ ರೆಡಿ ಆಗುತ್ತೆ. ಮತ್ತೆ ಒಂದು ಕುಕ್ಕರಲ್ಲಿ ಈ ಕಡೆ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನು ಬೇಯಿಸಿ ಇಟ್ಟಿದ್ದೀನಿ. ಇದು ಸ್ಟೀಲ್ ಕುಕ್ಕರ್, ಬೇಯಿಸಿ ಇಟ್ಟಿದ್ದೀನಿ. ಈಗ ಮೊದಲಿಗೆ ಇದು ಮಸಾಲೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದೇ ಮಿಕ್ಸಿ ಜಾರಿಗೆ 1 ಇಡಿ ಪುದೀನ, ಕೊತ್ತಂಬರಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಚಕ್ಕೆ, 1 ಇಂಚು ಚಕ್ಕೆ, 3 ಏಲಕ್ಕಿ, 3 ಲವಂಗ, 1 ಜಾಪತ್ರೆ, ಒಂಚೂರು ಸೋಂಪು ಇಷ್ಟನ್ನು ಸೇರಿಸಿ ಆ ಮಸಾಲೆನೂ ಇದರಲ್ಲಿ ಹಾಕಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಬೆಂದಿರೋವಂಥ ಬಟಾಣಿ ಹಾಕಿ ಕುದಿಯಲು ಬಿಡಬೇಕು. ಇದಕ್ಕೆ ಮನೇಲೇ ಮಾಡಿದಂಥ ಗರಂ ಮಸಾಲೆ 1 ಸ್ಪೂನು, 1 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸಿ ಕುದಿಯೋಕ್ಕೆ ಬಿಡಬೇಕು. ಈ ಕಡೆ ಪಾನಿ ತಯಾರಿಸುವ ವಿಧಾನ: ಒಂದು ಪಾತ್ರೆಯಲ್ಲಿ ನೀರು, ಮೊದಲಿಗೆ ಬ್ಲ್ಯಾಕ್ ಸಾಲ್ಟ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಾಟ್ ಮಸಾಲ 1 ಸ್ಪೂನು, ಆಗಲೇ ನಾವು ತಯಾರಿಸಿಟ್ಟಂಥ ಸಿಹಿ ಚಟ್ನಿ ಮತ್ತು ಪುದೀನ ಚಟ್ನಿ ಸೇರಿಸಿದ್ರೆ ಪಾನಿ ರೆಡಿ. ಇವೆಲ್ಲವೂ ಸವಿಯಲು ಸಿದ್ಧ. ಸಿಹಿ ಚಟ್ನಿ, ಸೌತೆಕಾಯಿ, ಪಾನಿ, ಪೂರಿ, ಸೇವು, ಮನೆಯಲ್ಲೇ ತಯಾರಿಸಿದ ಸೇವು, ಪುದೀನ ಚಟ್ನಿ, ಮಸಾಲೆ, ಬಟಾಣಿ ಹಾಕಿ ಮಸಾಲೆ, ಇವೆಲ್ಲವೂ ಸವಿಯಲು ಸಿದ್ಧ.